ಮಾರ್ನಿಂಗ್ ಗೈಸ್, ಮಾರ್ನಿಂಗ್ 4 AM ಆಗಿದೆ. ಇವತ್ತು ನಾವು ಹೊಡ್ತಿರೋ ಜಾಗದ್ದು ಕೊಟ್ಟಿಯೂರು. ನಮ್ಮ ಬೈ ಬಂದಿದ್ದಾರೆ ಆಗಲೇ. ಹಾಯ್ ಹಾಯ್, ನಮಸ್ತೆ, ಗುಡ್ ಮಾರ್ನಿಂಗ್. ಜರ್ನಿ ಇವತ್ತು ಸ್ಟಾರ್ಟ್ ಆಗ್ತಿದೆ. ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಕೊಟ್ಟಿಯೂರಿಗೆ ಹೋಗ್ತಾ ಇದ್ದೀವಿ. ಸೊ ಮತ್ತೆ ಒಂದೇ ಬಾರ ಟ್ರೈನ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. ತೋರಿಸ್ತೀನಿ ಗೈಸ್. ಆ್ಯಕ್ಚುಲಿ ಇವತ್ತು ನಮ್ಮ ಜರ್ನಿಲಿ ನಮ್ಮ ಸ್ನೇಕ್ ರಾಜುಭಾಯ್ ಅವರು ಬರಬೇಕಾಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಅವ್ರಿಗೆ ಸ್ನೇಕ್ ರೆಸ್ಕ್ಯೂ ಕಾಲ್ಗಳಾಗಿರ್ಬೋದು ತುಂಬ ಅಂದರೆ ಹೆವಿ ಜಾಸ್ತಿ ಆಗೋಯ್ತು. ಅದರಿಂದ ಅವರು ಲಾಸ್ಟ್ ಇನ್ನೇನು ನಾಳೆ ನೈಟ್ ಮಲಗಬೇಕು ಆ ಟೈಮಲ್ಲಿ ಬರಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ನಾವು ಎಲ್ಲ ಟ್ರೈನ್ ಆಗಲಿ ಆಮೇಲೆ ಪ್ರತಿಯೊಂದು ಫಿಕ್ಸ್ ಆಗಿತ್ತಲ್ಲ, ಸೊ ನಾವಂತೂ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇ ಹೋಗ್ತಾಯಿದ್ದೀವಿ. ಅಕಸ್ಮಾತ್ ಏನಾದರೂ ಅವ್ರೇನಾದರೂ ಬರ್ತಾರೆ ಅನ್ನಂಗೆ ಇದ್ದಿದ್ದರೆ ನಿಜವಾಗ್ಲೂ ಬೆಳಗ್ಗೆ ಹೊತ್ತು ಯಾವತ್ತೂ ನಾವು ಮಾಡೋಕ್ಕಾಗೋದೇ ಇಲ್ಲ. ಅಷ್ಟು ಲೇಟ್ ಅಂದರೆ ಲೇಟ್. ನಾವು ಇಷ್ಟೊತ್ತಿಗೆ ಹೋಗ್ತೀವಿ, ನಿಜವಾಗ್ಲೂ ಇಷ್ಟೊತ್ತಿಗೆ ಹೋಗ್ತೀವಿ. ಸೀರಿಯಸ್ ಆಗಿ ನಾವು ಹೋಗ್ತಾನೆ ಇರಲಿಲ್ಲ. ಬಸ್ಸೋ ಲಾರಿನೂ ಅಡ್ಡ ಹಾಕೊಂಡು ಹೋಗ್ಬೇಕಿತ್ತು. ಸಿಕ್ಕಾಪಟ್ಟೆ ಲೇಟು. ನೀವು ನೋಡಿರೋ ಲಾಸ್ಟ್ ವಿಡಿಯೋಗಳಲ್ಲಿ ನೋಡಿರೋಂಗೆ ಯಾವ ಥರ ಲೇಟು ಅಂದರೆ ಸಿಕ್ಕಾಪಟ್ಟೆ ಲೇಟ್. ಅವರಂತೂ ಮಧ್ಯಾಹ್ನನೋ ಅಥವಾ ನೈಟು ಬಿಡೋ ಥರ ಇದ್ದರೆ ಮಾತ್ರ ಅವ್ರ ಮೇಲೆ ನಂಬಿಕೆ ಇಕ್ಬೋದು. ಮಾರ್ನಿಂಗ್ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ರು ಯಾವ ಟೈಮಿಂಗ್ ಎದುಳ್ತಾರೆ, ಯಾವ ಟೈಮಿಗೆ ಜಾಯಿನ್ ಆಗ್ತಾರೆ, ನಿಜವಾಗ್ಲೂ ನಾವು ನಂಬಿಕೆ ಇಡೋಕ್ಕೆ ಆಗೋದೇ ಇಲ್ಲ. ಸಾಧ್ಯನೇ ಊಹೆನೂ ಮಾಡ್ಕೊಳಕ್ಕಾಗಲ್ಲ ನಾವು, ಅಷ್ಟು ಲೇಟ್ ಅವರು. ಗೈಸ್, ಫೈನಲಿ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಯಾವ ಪ್ಲ್ಯಾಟ್ಫಾರ್ಮು ಏನು ಅನ್ನೋದು ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಫೋನಲ್ಲಿ ಇನ್ನೂ ಚೆಕ್ ಮಾಡ್ಕೊಂಡಿಲ್ಲ. ಆಲ್ಮೋಸ್ಟ್ 45 ಮಿನಿಟ್ಸ್ ಮುಂಚೆನೇ ಬಂದಿದ್ದೀವಿ. ಮತ್ತೆ ಒಂದೇ ಭಾರತರಲ್ಲಿ ಜರ್ನಿ ಮಾಡ್ತಾಯಿದ್ದೀವಿ. ಅಕ್ಕಪಕ್ಕ ಟ್ರೈನಲ್ಲಿ ಒಳಗಡೆ ಕೂತಿರೋರು ಎಲ್ಲ ನಮ್ಮನ್ನು ನೋಡ್ತಾ ಇದ್ದಾರೆ. ಬಟ್ ನಾನು ವಿಡಿಯೋ ಮಾಡೋದು ನಿಲ್ಲಿಸ್ತಾ ಇಲ್ಲ. ಯಾಕೆ ಗೊತ್ತಾ, ಆ ಭಯ ಹೋಗಿದೆ ನನಗೆ. ಸ್ಟಾರ್ಟಿಂಗಲ್ಲಿ ವಿಡಿಯೋ ಆನ್ ಮಾಡಿದ್ರೆ ಸಾಕು, ಅವ್ರು ನೋಡ್ತಿದ್ದಾರೆ ಇವ್ರು ನೋಡ್ತಿದ್ದಾರೆ ಅನ್ನೋದು ಒಂದು ಭಯ ಫೀಲ್ ಆಗೋದು. ಬಟ್ ಇವಾಗ ಭಯ ಫೀಲ್ ಎಲ್ಲ ಏನಿಲ್ಲ. ವಿಡಿಯೋ ಮಾಡಬೇಕಾ, ಆನ್ ಮಾಡಬೇಕು, ಮಾತಾಡಬೇಕು ಅಷ್ಟೇ. ಗೈಸ್, ಆ್ಯಕ್ಚುಲಿ ಒಂದೇ ಭಾರತ್ ಟ್ರೈನ್ ಬಂತು. ನಾವು ಪ್ಲ್ಯಾಟ್ಫಾರ್ಮ್ 3ಯಲ್ಲೇ ಇದ್ವಿ. ಆ್ಯಕ್ಚುಲಿ 3ಗೆ ಬರ್ತಿತ್ತು. ನಾವು ಆ ಕಡೆ ಮೂಲೆಯಲ್ಲಿ ನಿಂತಿದ್ವಿ, ಅದು ಈ ಕಡೆ ಮೂಲೆಯಲ್ಲಿ ಫಾಸ್ಟಾಗಿ ಹೋಗಿ ನಿಂತ್ಕೊಂತು. ಓಡಿದ್ವಿ. ಮ್ಯಾರಥಾನ್ ಓಡಿರೋದಕ್ಕೆ ಇವತ್ತು ಹೆಲ್ಪ್ ಆಯಿತು. ಯಾವ ಥರ ಓಡಿದ್ವಿ ಅಂದರೆ ಮಿನಿಮಮ್ 250 ಮೀಟರ್ಸ್ವರೆಗೂ ಓಡಿದ್ವಿ. ಆ್ಯಕ್ಚುಲಿ 5:55ಗೆ ಟ್ರೈನ್ ಬರ್ತಿತ್ತು. 5:57ಗೆಲ್ಲ ಅದು ಮೂವ್ ಆಗ್ತಿತ್ತು. 2 ಮಿನಿಟ್ಸ್ ಗ್ಯಾಪಲ್ಲಿ 450 ಮೀಟರ್ ಓಡೋಷ್ಟರಲ್ಲಿ ಎಲ್ಲರೂ ಈ ಟ್ರೈನಿಗೆ ಬರೋರೆಲ್ಲ ಓಡಿದ್ರು. ಯಾವ ಥರ ಓಡಿದ್ರು ಅಂತ ಹೇಳಿದ್ರೆ ಎಲ್ಲೋ ಲೈಫಲ್ಲಿ ಓಡೇ ಇಲ್ವೇನೋ ಆ ಲೆವೆಲ್ಗೆ ಓಡೋದ್ರು ಎಲ್ಲರೂ. ನಮ್ಮ ಒಂದು ಒಂದೇ ಭಾರತ್ ಟ್ರೈನ್ ಜರ್ನಿಯಲ್ಲಿ ಈ ಸಲ ಮೇಕ್ ಮೈ ಟ್ರಿಪ್ಪಲ್ಲಿ ಟಿಕೆಟ್ನ ಬುಕ್ ಮಾಡಿದ್ವಿ. ಸೊ ಆ್ಯಪ್ ಕಡೆಯಿಂದ ಏನೋ ಗ್ಲಿಚ್ ಆಗಿ ನಮಗೆ ಫುಡ್ನ ಇಶ್ಯೂ ಮಾಡಿರಲಿಲ್ಲ. ಸೊ ಸ್ವಲ್ಪ ಹೊತ್ತಾದಮೇಲೆ ನಾವು ಅದನ್ನು ಕ್ವೆಶನ್ ಮಾಡಿದ್ವಿ. ಸೊ ಅಲ್ಲಿನ ಎಲ್ಲ ಸ್ಟಾಫ್ಸ್ ಎಲ್ಲ ಬಂದು ಚೆಕ್ ಮಾಡಿ ಎಲ್ಲ ನೋಡಿದ್ರು. ಆಫ್ಟರ್ ಎ ಪ್ರೋಸೆಸ್ ನಮಗೆ ಗೊತ್ತಾಯಿತು ಆ್ಯಪ್ ಕಡೆಯಿಂದ ಗ್ಲಿಚ್ ಆಗಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಈ ತಪ್ಪನ್ನ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ. ಬೇರೆ ಆ್ಯಪ್, ಥರ್ಡ್ ಪಾರ್ಟಿ ಆ್ಯಪಿಂದ ನೀವು ಯಾರು ಟಿಕೆಟ್ಸ್ನ ಬುಕ್ ಮಾಡೋಕ್ಕೆ ಹೋಗಬೇಡಿ. ನಾವು ಮಾಡಿರೋ ತಪ್ಪನ್ನ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ, ಹುಷಾರಾಗಿ. ಸೊ ಏನೇನಾಗಿತ್ತು ಅಂತೆಲ್ಲ ಹೇಳಿದ್ವಲ್ಲ, ಆ ಥರ ನೀವು ಯಾರು ತಪ್ಪು ಮಾಡಿ ಮಿಸ್ ಮಾಡ್ಕೊಂಡು ಹೋಗ್ಬೇಡಿ. ಆದಷ್ಟು IRCTC ಲಿಂಕಲ್ಲೇ ಬುಕ್ ಮಾಡಿ ನಿಮ್ಮ ಟ್ರೈನ್ಗಳು. ಯಾವ ಡೇ? ಎನ್ವಿರಾನ್ಮೆಂಟ್ ಡೇ. ನೋ, ಗುಡ್ ಡೇ. ಶೇಟ್ ಬೈ ಏನು ಗೈಸ್, ನಮ್ಮ ಬೈ ಕಾಫಿ ಚೆಲ್ಬಿಟ್ರು ಒಂದೇ ಭಾರತ್ ಇಲ್ಲಿ ನೋಡಿ. ಕಾಫಿ ಚೆಲ್ಲಿ 1.5 ಭಾರತ ಆಯಿತು. ಫೈನಲಿ ಹುಬ್ಳಿ ಬಂದು ರೀಚ್ ಆಗಿದ್ದೀವಿ. ಈಗ ನಮ್ಮ ವಿನಯ್ ಬೈ ಅವರು ನಮಗೆ ಪಿಕ್ ಮಾಡೋಕ್ಕೆ ಬಂದಿದ್ದಾರೆ. ಅವ್ರನ್ನ ಕ್ಯಾಚಪ್ ಮಾಡಿ ಹೊರಡೋದೆ. ಹುಬ್ಳಿಲಿ ಯಾವುದೋ CBT ಅಂತಂದ, CBTಗೆ ಬಾ ಅಂದ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಫೈನಲಿ ನಮ್ಮ ಟಿಂಟ್ ಬಂದಿದೆ. ನಮ್ಮ ಬೆಂಗಳೂರು ಹುಬ್ಳಿ ಬೈ ಹುಬ್ಳಿ ನೋಡಿ ಬೆಂಗಳೂರು ತಳಿ ಅಂದ್ಬಿಟ್ಟು ನೋಡಿ ಇಲ್ಲಿ ಲೆಕ್ಕಾಚಾರ ಮಾಡೋಣ. ನಾನು ಮಾಡಲ್ಲ. ಹಾಯ್ ಆಜಾ ಮೇರಾ ಬುಲ್ಬುಲ್ ಕೆ ಬಂದ್ರು ಸುಲ್ತಾನ್. ಗೈಸ್, ಫೈನಲಿ ಹುಬ್ಳಿ ರೀಚ್ ಆಗಿ ನಮ್ಮ ಬ್ರದರ್ ಬಂದಿದ್ದಾರೆ ಪಿಕ್ ಮಾಡೋಕ್ಕೆ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಕೊಟ್ಟಿಯೂರಿಗೆ. ಇವಾಗ ಬನ್ನಿ, ಬೆಳಗ್ಗೆ ತೋರಿಸ್ತೀನಿ ರೀಚ್ ಆದಮೇಲೆ ಹೇಗಿರುತ್ತೆ ಅಲ್ಲಿ ಅಂತ. ಗುಡ್ ಮಾರ್ನಿಂಗ್ ಗೈಸ್, ಕೊಟ್ಟಿಯೂರು ರೀಚ್ ಆಗಿದ್ದೀವಿ. ರೂಮ್ ಹತ್ರ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗೋಣ. ನೋಡಿ, ಫುಲ್ಲು ಕೆಸರು, ಮಳೆ ಜಿಡಿದೆ. ಮಳೆ ಜಿಡಿ ಇಲ್ಲಿ. ಆ್ಯಕ್ಚುಲಿ ಮಳೆ ಬರ್ತಾನೇ ಇರುತ್ತೆ. ಫುಲ್ ಆಫ್ ರೋಡ್ ಆಗಿದೆ ನಮ್ಮ ಇನೋವಾ.
ಬನ್ನಿ ಫ್ರೆಶ್ ಅಪ್ ಆಗಿ ದರ್ಶನ ಮಾಡಕ್ಕೆ ಹೋಗೋಣ. ಎಲ್ಲ ರೆಡಿನಾ? ನೋಡಿ ಒಬ್ರು ತಲೆ ಬಾಚ್ತಾ ಇದ್ದಾರೆ ನೋಡಿ, ಅವರು ಫೋನಲ್ಲಿ ಬ್ಯುಸಿ ಆಗಿದ್ದಾರೆ. ಇವ್ರು ನೋಡಿ, ಇವರು ಅಣ್ಣ ಫುಲ್ ಫೋನಲ್ಲಿ ಬಿಜಿ ಅಲ್ಲ, ನೆಟ್ವರ್ಕ್ ಇಲ್ಲ. ಇಲ್ಲಿ ನೋಡಿ, ಇವ್ರು ಇನ್ನೂ ಪಂಚೆ ಉಟ್ಕೊಳ್ಳೋದ್ರಲ್ಲೇ ಇದ್ದಾರೆ. ನೆಟ್ವರ್ಕ್ ಇಲ್ಲ ನೋಡಿ, ಅವ್ರ ನೆಟ್ವರ್ಕ್ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಹಿಲ್ ಸ್ಟೇಷನ್ ಇರೋದ್ರಿಂದ ಕಂಪ್ಲೀಟ್ ನೆಟ್ವರ್ಕೇ ಇಲ್ಲ ಆ್ಯಕ್ಚುಲಿ ಯಾವ ಸೆಲ್ ಫೋನ್ಗಳದನ್ನು. ಸೊ ಇವಾಗ ಸ್ನಾನಕ್ಕೆ ಹೋಗಿದ್ದಾನೆ. ನಮ್ಮ ಜೋಗಯ್ಯನ ತೋರಿಸ್ತೀನಿ ಬನ್ನಿ. ನೋಡಿ ನಮ್ಮ ಜೋಗಯ್ಯ ನೋಡಿ, ಜೋಗಯ್ಯ ತಣ್ಣೀರು ಸ್ನಾನ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಒಂದು ತಣ್ಣೀರು ಸ್ನಾನ ಮಾಡಲ್ವಂತೆ. ಸೊ ಟೆಂಪಲಿಗೆ ಬಂದಮೇಲೆ ಇಲ್ಲಿ ಯಾವುದೇ ಥರ ಫೆಸಿಲಿಟೀಸ್ ಇಲ್ಲ, ಬಿಸಿನೀರು ಇದೆ, ಸಿಕ್ಕಾಪಟ್ಟೆ ರಶ್ ಇದೆಯಂತೆ. ಇಲ್ಲಿ ಸುಮಾರು ಜನ ಕೇಳಿದ್ವಿ. ಸೊ ಅಲ್ಲೋಗಿ ಏನು ಎತ್ತ ಅಂತ ನೋಡೋಣ ಬನ್ನಿ. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ದರ್ಶನ ಮಾಡಕ್ಕೆ. ನೀವ್ ಯಾರಾದ್ರೂ ವೀಕೆಂಡ್ಸ್ ಅಲ್ಲಿ ಬರ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ವೀಕೆಂಡ್ಸ್ ಅಲ್ಲಿ ಬರಬೇಡಿ. ತುಂಬಾ ಜನ ಜಾಸ್ತಿ, ಟ್ರಾಫಿಕ್ ಜಾಸ್ತಿ ಇದೆ. ಅವ್ನು ಹೋಗೋದು ಅಲ್ಲದೆ ನಮ್ಮನ್ನು ಬಸ್ಸಿಗೆ ಸಿಗಿಸ್ತಿದ್ದ. ಈಗ ಆಕ್ಚುಲಿ ಇಲ್ಲಿರೋ ಪಾರ್ಕಿಂಗ್ಗಳಿಗೆಲ್ಲ ತುಂಬಾ ಅಂದ್ರೆ ತುಂಬಾ ಸಮಸ್ಯೆ ಇದೆ. ಇಲ್ಲಿರೋ ಲೋಕಲೈಟ್ಸ್ ಮನೆಗಳಲ್ಲಿ ಎಷ್ಟೋ ಜನ ಮನೆಗಳಲ್ಲಿ ನಿಲ್ಸ್ಕೊಂಡು ಪೇ ಪಾರ್ಕಿಂಗ್ ಮಾಡಿಕೊಂಡು ಪಾರ್ಕಿಂಗ್ನ ಮಾಡಿಸ್ಕೊಂತಿದ್ದಾರೆ. ನಾವು ಒಂದು ಹೋಮ್ ಸ್ಟೇನ ತಗೊಂಡು ಅಲ್ಲಿ ಪಾರ್ಕ್ ಮಾಡಿ ಅಲ್ಲೇ ಫ್ರೆಶ್ ಅಪ್ ಆಗಿ ಬಂದಿದ್ದು. ಗೈಸ್ ದಯವಿಟ್ಟು ಹೇಳ್ತಾ ಇದ್ದೀವಿ, ನಿಜವಾಗ್ಲೂ ವೀಕೆಂಡ್ಸಲ್ಲಿ ಬರೋಕ್ಕೆ ಹೋಗ್ಬಿಡಿ. ನೋಡಿ, ಯಾರಾದ್ರೂ ಅಲ್ಲಿ ನುಗ್ಗಕ್ಕೆ ಹೋದರೆ ಒಂಚೂರು ಇದಾಯಿತು ಅಂದ್ರೇನು ಯಾವ ಥರ ಅಲ್ಲಿ ಪುಷ್ ಮಾಡ್ತಿದ್ದಾರೆ ನೋಡಿ. ಅಲ್ಲಿ ಫ್ಯಾಮಿಲೀಸ್ ಯಾರಾದರೂ ಬಂದುಬಿಟ್ರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ನಾವು ಹುಡುಗರು ಹೋಗೇನೆ ದರ್ಶನ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಫ್ಯಾಮಿಲೀಸು, ಮಕ್ಕಳು, ವಯಸ್ಸಾದವ್ರು ಏನಾದರೂ ಬಂದುಬಿಟ್ರೆ ನಿಜವಾಗ್ಲೂ ಹಿಂಸೆ ಆಗುತ್ತೆ ಅವ್ರಿಗೆಲ್ಲ ಅಲ್ಲಿ ದರ್ಶನ ಮಾಡೋಕ್ಕೆ. ಫುಲ್ ಡಿಹೈಡ್ರೇಷನ್ ಆಗೋಗ್ತಾರೆ. ಅಷ್ಟು ಜನ ರಶಲ್ಲಿ ಅವ್ರೇನಾದರೂ ಸಿಗಾಕೊಂಬಿಟ್ರೆ ದಯವಿಟ್ಟು ಆದಷ್ಟು ಅವಾಯ್ಡ್ ಮಾಡಿ. ನಾನು ಹಂಗೂ ಹೋಗಲೇಬೇಕು, ಇಲ್ಲ ಕೊಟ್ಟಿರೋರಿಗೆ ನಾನು ಹೋಗಲೇಬೇಕು ಅನ್ನೋ ಏನಾದರೂ ಮೈಂಡ್ಸೆಟ್ ಇಟ್ಕೊಂಡಿದ್ರೆ ದಯವಿಟ್ಟು ವೀಕ್ ಡೇಸಲ್ಲಿ ಹೋಗಿ. ವೀಕೆಂಡ್ಸಲ್ಲಿ ಮಾತ್ರ ನಿಜವಾಗ್ಲೂ ಬಿಗ್ ನೋ ಅಂತಲೇ ಹೇಳ್ತೀವಿ. ದೇವಸ್ಥಾನದ ಪಕ್ಕದಲ್ಲೇ ಇದೇ ಥರ ತೀರ್ಥ ಕೊಡ್ತಾ ಇರ್ತಾರೆ, ಅದನ್ನು ಮಿಸ್ ಮಾಡಬೇಡಿ ಈಸ್ಕೊಳಕ್ಕೆ. ಅದಾದಮೇಲೆ ಇಲ್ಲಿನ ಕಲ್ಚರಲ್ಲಿ ಅಲ್ಲಿನ ಕಷಾಯ ಥರ ಏನೋ ಬಿಸಿ ನೀರು ಥರ ಕೊಡ್ತಾರೆ, ಅದನ್ನು ಕೂಡ ಮಿಸ್ ಮಾಡಬೇಡಿ. ಏನಾಯ್ತಣ್ಣ ಅವ್ರ ಕಡೆ ಮಾತ್ರ ಇದು ಮಾಡ್ತಾ ಇದಾರೆ ಅಷ್ಟೇನೆ. ಟಿಕೆಟ್ ಇಲ್ವಂತೆ. ಅವ್ರ ಕಡೆ ಬಂದ್ರೆ ಎಲ್ಲ ಕಳಿಸ್ತಾನೆ ಅವ್ರೆ. ಅಲ್ಲಿ ಬರೋದೇ ನಮ್ಮ ಕನ್ನಡ ಜನಗಳು ಬರ್ತಾ ಇರೋದು. ಎಲ್ಲರೂ ವಾಟ್ಸಪ್ ಅಲ್ಲಿ ವಿಡಿಯೋ ಕಳಿಸ್ಬೇಕು. ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹೇಳ್ತೀನಿ, ಕೋಡ ಅಂತಾನೆ, ಕೋಡ ಕರ್ನಾಟಕ ದುಡ್ಡು ಬೇಕು ಅವನಿಗೆ. ಅವನ ಫಸ್ಟ್ ಅವ್ನ ಫೋಟೋ ದೊಡ್ಡ ಮಾಡಿ ಅವ್ನ ಫೋಟೋ ಹಿಡೀರಿ, ಅವ್ನು ಹಿಡೀರಿ, ಇವಂತ ಹಿಡೀರಿ. ದೇವಸ್ಥಾನ ಆಗ್ಬಿಟ್ಟು ಇವ್ರದಂತೆ. ಇವ್ರು ಯಾರು ಬೇಕು ಅವ್ರನ್ನ ಓಡೇ ಬಿಡ್ತಾನೆ ಇದ್ದಾರೆ. ಬಂದು 4 ಜನ ಕರ್ಕೊಂಡು ಹೋದ್ಲು. ಇಲ್ಲಿನ ವಾತಾವರಣ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆಗಿರ್ಬೋದು, ಇದೆಲ್ಲ ನಾವು ಏನರ ಮೇಲೂ ಕಂಪ್ಲೇಂಟ್ ಮಾಡ್ತಿಲ್ಲ. ಇಲ್ಲಿ ಮೇನ್ ರೀಸನ್ ಏನಾಗಿದ್ದು ಅಂತ ಹೇಳಿದ್ರೆ, ಆ 1000 ರೂಪಾಯಿ ಅನ್ನದಾನಕ್ಕೆ ಅಂತ ಈಸ್ಕೊಂಡಾದ್ಮೇಲೆ ಈ ಅನ್ನದಾನ ಕೌಂಟರ್ ಹತ್ರ ಬಂದಮೇಲೆ ನಾವು ಆ ಟಿಕೆಟ್ ತೋರಿಸಿದ್ರೇನು ನಮ್ಮನ್ನ ಒಳಗಡೆ ಬಿಟ್ಕೊತಾ ಇರಲಿಲ್ಲ. ಕೇಳಿದ್ರೆ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿ, 20 ಮಿನಿಟ್ಸ್ ವೆಯ್ಟ್ ಮಾಡಿ, ಅರ್ಧ ಗಂಟೆ ವೆಯ್ಟ್ ಮಾಡಿ ಅಂತ ಹೇಳ್ತಾಯಿದ್ರು. ಬಟ್ ನಾವು ವೆಯ್ಟ್ ಮಾಡಬೇಕಾದ್ರೆ ಅವ್ರ ಭಾಷೆಯವ್ರು ಯಾರಾದರೂ ಮಾತಾಡ್ಕೊಂಡು ಬಂದು ಕೇಳಿದ್ರೆ ಹಿಂದ್ಗಡೆಯಿಂದ ಬಿಟ್ಕೊತಾ ಇದ್ರು, ಮುಂದ್ಗಡೆಯಿಂದ ಗೊತ್ತಿಲ್ಲದಂಗೆ ಕರ್ಕೊಂಡು ಹೋಗ್ತಾಯಿದ್ರು. ಅದನ್ನು ನಾವು ಕ್ವಶನ್ ಮಾಡೋಕ್ಕೆ ಹೋಗಿದ್ದಕ್ಕೆ ನಮ್ಮೇಲೆ ದೌರ್ಜನ್ಯ ಮಾಡಕ್ಕೆ ಬಂದರು, ನಮ್ಮನ್ನೇ ಪುಷ್ ಮಾಡಕ್ಕೆ ಬಂದರು, ನಮ್ಮ ಫೋನ್ಗಳೆಲ್ಲ ಕಿತ್ಕೊಳಕ್ಕೆ ಬಂದರು. ಈ ಥರ ಎಲ್ಲ ಬಿಹೇವ್ ಮಾಡಿದ್ರು. ಇಲ್ಲಿ ಎಷ್ಟೋ ಜನ ಕನ್ನಡಿಗರು ಬಂದಿದಾರಲ್ಲ, ಎಷ್ಟೋ ಜನಕ್ಕೆ ಹರ್ಟ್ ಆಗಿದೆ. ಇಲ್ಲಿ ಆ ಲೆವೆಲ್ಗೆ ಬಿಹೇವ್ ಮಾಡ್ತಿದ್ದಾರೆ. ನಾವೇನೇ ಹೋಗಿದೀವಿ, ನಮ್ ಇಷ್ಟು ಜನಕ್ಕೂ ಡಿಸಪಾಯಿಂಟ್ ಆಗಿದೆ. ಆ ಲೆವೆಲ್ಗೆ ಟ್ರೀಟ್ ಮಾಡ್ತಿದ್ದಾರೆ. ದೇವ್ರನ್ನ ನೋಡೋದಕ್ಕೆ ಬರೋದು ಮನಸ್ಸಿಗೆ ತೃಪ್ತಿ ಆಗಲಿ ಅಂತ. ಇಲ್ಲಿ ಬಂದ್ರೆ ಆ ತೃಪ್ತಿ ಎಲ್ಲ ಬೇರೆನೇ ಆಗುತ್ತೆ. ಟಿಕೆಟ್ ತಗೊಂಡಿರೋರ್ನ ಒಳಗಡೆ ಬಿಡ್ತಾ ಇರ್ಲಿಲ್ಲ. ಅವ್ರ ಲ್ಯಾಂಗ್ವೇಜ್ ಮಾತಾಡ್ಕೊಂಡ್ ಬಂದವ್ರನ್ನ, ಅವ್ರ ಕಡೆಯವ್ರನ್ನ ಮಾತ್ರ ಒಳಗಡೆ ಬಿಡ್ತಾ ಇದ್ರು. ಇದನ್ನ ನಾನು ಕ್ವಶನ್ ಮಾಡಕ್ ಹೋಗಿದ್ಕೆ ನನ್ನ ಮೇಲೆ ಪುಷ್ ಮಾಡಕ್ ಬಂದು ಇವ್ರನ್ನ ಪುಷ್ ಮಾಡಿ ನನ್ನ ಫೋನ್ ನ ಕಿತ್ಕೊಳಕ್ ಬಂತ ಹೇಳಿದ್ರು. ಇದನ್ನ ಒಬ್ಬ ಪುಷ್ ಮಾಡಿ ನಮ್ನ ಫೋನ್ ಕಿತ್ಕೊಳಕ್ಕೆ ದೌರ್ಜನ್ಯ ಮಾಡ್ತಿದ್ರೆ, ಅದಕ್ಕೆ ಇನ್ನೊಂದಿಬ್ರು 3 ಜನ ಅವ್ರ ಕಡೆ ದೇವಸ್ಥಾನದವರು ಬಂದು ಪುಷ್ ಮಾಡಕ್ಕೆ ಪಂಚೆ ಎತ್ಕೊಂಡು ಬರ್ತಾ ಇದಾರೆ, ನಮ್ಮನ್ನ ಪುಷ್ ಮಾಡಿ ನಮ್ಮ ಫೋನ್ ಕಿತ್ಕೊಳಕ್ಕೆ. ಅದೇ ನಮ್ಮ ಕನ್ನಡ ಜನತೆ ಏನಾದ್ರು ಪ್ರಾಬ್ಲಮ್ ಆಗಿ ಇವ್ರ ಕಡೆಯವರು ಬೆಂಗಳೂರಲ್ಲಿ ಏನಾದ್ರು ಆಗಿದ್ದಿದ್ರೆ, ಒಬ್ಬ ತಳ್ತಾ ಒಬ್ಬ ಯಾರಾದ್ರೂ ನಮ್ಮ ಕಡೆಯವ್ರು ಗಲಾಟೆ ಮಾಡಿದ್ರೆ ಇನ್ನೊಬ್ಬ ಓಡ್ ಬರ್ತಾನೆ, ಬಿಡ್ರಿ ಪಾಪರಿ ಬೇರೆ ಊರಿಂದ ಬಂದವ್ರೆ ಅಂತ. ಇಲ್ಲಿ ನಾವು ಬೇರೆಯವ್ರಿಗೆ ಇಲ್ಲಿ ಬಂದಿರೋ ಕನ್ನಡ ಜನತೆಗಳನ್ನ, ಕನ್ನಡದವ್ರನ್ನ ಯಾವ ತರ ಟ್ರೀಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ಜೈಲಲ್ಲಿರೋ ಕೈದಿಗಳ ತರ ಟ್ರೀಟ್ ಮಾಡ್ತಿದ್ದಾರೆ ನಮ್ಮನ್ನ. ಇಲ್ಲೆಲ್ಲ ಬೇಜಾರ ಅಂದ್ರೆ ಲಕ್ಷಾನ್ಗಟ್ಲೆ ಜನ ಇದ್ದಾರೆ. ಅದ್ರದಲ್ಲಿ 80-85% ಕನ್ನಡದವ್ರಾಗಿದ್ದಾರೆ. ಕನ್ನಡದವ್ರನ್ನ ಕಳ್ಳರು ನೋಡ್ದಂಗ್ ನೋಡ್ತಿದ್ದಾರೆ. ಅಲ್ಲಿರೋ ಜನಗಳನ್ನ ನೋಡ್ತಿದ್ರೆ, ಅಲ್ಲಿ ಗಲಾಟೆ ಆಗೋದ್ ನೋಡ್ತಿದ್ರೆ, ಇದು ನಾವು ದೇವಸ್ಥಾನಕ್ಕೆ ಬಂದಿದೀವಾ ಅಥವಾ ಜೈಲಿಗೆ ಬಂದಿದೀವಾ ಏನೋ ಒಂದು ಅರ್ಥ ಆಗಲ್ಲ. ಆ ತರ ಮೇಂಟೈನ್ ಮಾಡಿದ್ದಾರೆ.